ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಟು ಶೈಲಾ ಕ್ರಿಯೇಷನ್ಸ್. ಇಷ್ಟೊಂದು ಮೆಟೀರಿಯಲ್ ಇಟ್ಕೊಂಡು ಏನು ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರಿ ವರ್ಕ್ ಮಾಡೋದಕ್ಕೆ ಬೇಸಿಕ್ಕಾಗಿ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ಮೆಟೀರಿಯಲ್ಸ್ ಇದ್ದಾವೆ, ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋದು ಬೇಸಿಕ್ ಮೆಟೀರಿಯಲ್ಸ್. ಬೇಸಿಕ್ಕಾಗಿ ನಾವು ಕಲಿಯೋದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ಹೇಳ್ಕೊಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೇದು ಮೇಯ್ನಾಗಿ ಬೇಕಿರೋದು ಸ್ಟ್ಯಾಂಡು, ಆರಿ ವರ್ಕ್ ಸ್ಟ್ಯಾಂಡು. ಇವಾಗ ಇದು ನಮಗೆ ಬೇರೆ ಬೇರೆ ರೀತಿ ಸ್ಟ್ಯಾಂಡ್ ಎಲ್ಲ ಅವೈಲೇಬಲ್ ಇದೆ, ಆದರೆ ನಾವು ಬೇಸಿಕ್ಕಾಗಿ ನಮ್ಮ ಸ್ಟೂಡೆಂಟ್ಗಳಿಗೆ ಹೇಳ್ಕೊಡೋದಕ್ಕೆ ನಮ್ಮ ಕ್ಲಾಸಲ್ಲಿ ನಾನು ಈ ಸ್ಟ್ಯಾಂಡನ್ನು ಯೂಸ್ ಮಾಡ್ತೀನಿ. ಇದು ಬಂದು 18 ಇಂಚ್ ಇದೆ. ಇಲ್ಲಿ ಸ್ಕ್ರೂ ಇರೋದ್ರಿಂದ ನಾವು ಇದನ್ನು 16 ಇಂಚಿಗೆ ಚಿಕ್ಕದು ಮಾಡ್ಕೋಬೋದು, ಮತ್ತು 20 ಇಂಚಿಗೆ ಎಕ್ಸ್ಪೆಂಡ್ ದೊಡ್ಡದು ಬೇಕಾದರೂ ಮಾಡ್ಕೋಬೋದು. ಇದಕ್ಕೆ ನಾನು 18 ಇಂಚಿನ ಫ್ರೇಮನ್ನು ಸಹ ಯೂಸ್ ಮಾಡ್ತಾ ಇದ್ದೀವಿ. ಮೇಯ್ನ್ ನಮಗೆ ಬೇಕಿರೋದು ಸ್ಟ್ಯಾಂಡು ಮತ್ತು ಫ್ರೇಮು, ಓಕೆನಾ? ಇದೆರಡನ್ನು ನಾವು ಮೇಯ್ನಾಗಿ ಯೂಸ್ ಮಾಡ್ತೀವಿ, ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಬೇಕಿರೋದು ನಮಗೆ, ಅದಾದ ತಕ್ಷಣ ಆರಿ ವರ್ಕು ನೀಡಲ್ಸ್ ಬೇಕಿರುತ್ತೆ. ಕಾಣಿಸ್ತಾ ಇದೆಯಾ? ಇದೆಲ್ಲ ಆರಿ ವರ್ಕ್ ನೀಡಲ್ಸು. ಇದರಲ್ಲಿ ಬೀಡ್ಸ್ ನೀಡಲ್ಸು ಮತ್ತು ಥ್ರೆಡ್ ನೀಡಲ್ಸು ಬರುತ್ತೆ, ಓಕೆನಾ? ಈ ಥರ ನೀಡಲ್ಸ್ ಬೇಕು. ಮತ್ತು ನೆಕ್ಸ್ಟ್ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಪಾಪ್ಲಿನ್ ಕ್ಲಾತ್ ಬೇಕಾಗುತ್ತೆ. ವೈಟು ಅಥವಾ ಬ್ಲ್ಯಾಕ್ ಕಲರಲ್ಲಿ ನಾವು ಪ್ರಾಕ್ಟೀಸನ್ನು ಮಾಡಿಸ್ತೀವಿ, ಓಕೆನಾ? ಇಷ್ಟು ಮೆಟೀರಿಯಲು ಬೇಸಿಕ್ಕಾಗಿ ಬೇಕಿರುತ್ತೆ. ಅದ್ರ ಜೊತೆಗೆ ಶುಗರ್ಸ್ ಬೀಡ್ ಬೇಕು, ಓಕೆ? ಶುಗರ್ ಬೀಡು ಪ್ಯಾಕೆಟಲ್ಲಿ ಸಿಗುತ್ತೆ, ಇದರಲ್ಲೂ ಅಷ್ಟೇ ಬೇರೆ ಬೇರೆ ಬ್ರ್ಯಾಂಡ್ಗಳು ಸಿಗುತ್ತೆ. ಅದಾದಮೇಲೆ ಇದು ನೋಡಿ, ವಿ ಬೀಡ್ಸು ನಮಗೆ ಪ್ಯಾಕೆಟಲ್ಲಿ ಸಿಗುತ್ತೆ. ಇದನ್ನು ನಾವು ಗ್ರಾಮ್ ಲೆಕ್ಕದಲ್ಲಿ ತೊಗೋಬೋದು. ಅಂಗಡಿಗಳಲ್ಲಿ ಕೇಳಿದ್ರೆ ನಮಗೆ 50 ಗ್ರಾಮು 100 ಗ್ರಾಮು ಕೊಡ್ತಾರೆ, ಓಕೆನಾ? ಇದಾದಮೇಲೆ ನೆಕ್ಸ್ಟು ನಮಗೆ ನೋಡಿ, ಇಲ್ಲಿ ಬಂಚಸ್ ಇದೆ. ಇದು ನಮಗೆ 2 mm ಬೀಡು, ಇದು ನಮಗೆ ಬಂಚಸ್ಸಲ್ಲಿ ಸಿಗುತ್ತೆ, ಓಕೆನಾ? ನೆಕ್ಸ್ಟು 5 mm ಬೀಡು, ಇದು ಸಹ ಬಂಚಸ್ಸಲ್ಲಿ ಸಿಗುತ್ತೆ. ನೆಕ್ಸ್ಟು ವೀಟ್ ಬೀಡು, ಇದು ಸಹ ನಮಗೆ ಬಂಚಸ್ಸಲ್ಲಿ ಸಿಗುತ್ತೆ, ಓಕೆನಾ? ಇದಾದಮೇಲೆ ನೆಕ್ಸ್ಟು ಮೇಯ್ನ್ ಇದು ಸ್ಟೋನ್ ಚೈನು. ಇದು ನಮಗೆ ಈ ಥರ ರೋಲಲ್ಲಿ ಬೇಕಾದ್ರೂ ಸಿಗುತ್ತೆ. ಇದು ಬಂದು 35 ಮೀಟ್ರ್ ಇರುತ್ತೆ ಈ ರೋಲಲ್ಲಿ, ಅಥವಾ ನಾವು ಶಾಪಲ್ಲಿ 1 ಮೀಟ್ರ್ 2 ಮೀಟ್ರ್ ಆ ಥರ ಮೀಟ್ರ್ ಲೆಕ್ಕದಲ್ಲಿ ಬೇಕಾದರೂ ತೊಗೋಬೋದು. ನೆಕ್ಸ್ಟ್ ಒಂದು ಝರಿ ಥ್ರೆಡ್ಡು, ಗೋಲ್ಡ್ ಕಲರು, ಸಿಲ್ವರು, ಕಾಪರು. ಸೊ ನಮಗೆ ಸ್ಯಾರಿ ಬಾರ್ಡ್ರ್ ಏನಿರುತ್ತಲ್ಲ ಆ ಥರ ಕಲರ್ಗಳನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಗ್ಲೂ ಬೇಕು, ಫ್ಯಾಬ್ರಿಕ್ ಗ್ಲೂ. ನಾವು ಕುಂದನ್ನು ಮತ್ತು ಸ್ಟೋನ್ಸ್ ಎಲ್ಲ ಅಂಟಿಸ್ತೀವಲ್ಲ, ಅದಕ್ಕೋಸ್ಕರ ಬೇಕು. ಅದೆಲ್ಲದ್ರ ಜೊತೆಗೆ ಮೇಯ್ನ್ ನಮಗೆ ಬೇಕಿರೋದು ಸಿಲ್ಕ್ ಥ್ರೆಡ್ಡು. ಬೇರೆ ಬೇರೆ ಕಲರ್ಸ್ ಇದೆ ಇದರಲ್ಲಿ. ನಾವು ಇದನ್ನು ಯಾವ ರೀತಿ ತೊಗೊತೀವಿ ಅಂದರೆ, ನಮ್ಮ ಸ್ಯಾರಿ ಮತ್ತು ಬ್ಲೌಸಿಗೆ ಯಾವ ರೀತಿ ಮ್ಯಾಚ್ ಆಗುತ್ತೋ ಆ ಕಲರಲ್ಲಿ ತೊಗೊತೀವಿ. ಪ್ರಾಕ್ಟೀಸಿಗೆ ಯಾವುದೇ ಕಲರ್ ಆದರೂ ಓಕೆ. ನೆಕ್ಸ್ಟು ಅದಾದಮೇಲೆ ಇನ್ನು ಇದ್ದಾವೆ ಐಟಮ್ಸು. ಮೇನ್ ಐಟಮ್ಸ್ ತೋರಿಸ್ತಾ ಇದ್ದೀನಿ. ಇದು ಕಾರ್ಬನ್ ಶೀಟು. ಕಾರ್ಬನ್ ಶೀಟ್ ನೋಡಿ, ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೀನಿ. ಇದು ಏನು ಈ ಥರ ಡ್ರಾಯಿಂಗ್ಗಳಿದ್ದಾವಲ್ವಾ, ಈ ಡ್ರಾಯಿಂಗ್ಗಳನ್ನು ನೆಕ್ ಶೇಪು ಹಾಕ್ಕೊಂಡು ಡ್ರಾಯಿಂಗ್ಗಳನ್ನು ಮಾಡೋದಕ್ಕೆ ಈ ರೀತಿ ಟ್ರೇಸಿಂಗ್ ಶೀಟನ್ನು ಯೂಸ್ ಮಾಡ್ತೀವಿ. ಮತ್ತು ನೆಕ್ಸ್ಟು ಕಾರ್ಬನ್ ಶೀಟು ಯೆಲ್ಲೋ ಅಥವಾ ವೈಟ್ ಕಲರ್ ಯೂಸ್ ಮಾಡ್ತೀವಿ. ಬ್ಲೌಸ್ಗೆ ಮಾರ್ಕ್ ಮಾಡೋದಕ್ಕೆ ವೈಟ್ ಕಲರು, ಮತ್ತು ಇದು ವೈಟ್ ಕಲರ್ ಕ್ಲಾತ್ ಏನು ತೊಗೊಂಡಿರ್ತೀವಲ್ವ, ಇದಕ್ಕೆ ಟ್ರೇಸಿಂಗ್ ಮಾಡೋದಕ್ಕೆ ನಾವು ಯೆಲ್ಲೋ ಕಲರನ್ನು ಯೂಸ್ ಮಾಡ್ತೀವಿ. ಇಷ್ಟ ಆಯ್ತಲ್ವ? ನೆಕ್ಸ್ಟು ಇದಾದಮೇಲೆ ನಾವು ಕುಂದನನ್ನು ಸಹ ಯೂಸ್ ಮಾಡ್ತೀವಿ, ಓಕೆನಾ? ಪಾಸ್ ಮಾಡಪ್ಪ. ನೋಡಿ, ಇಲ್ಲಿ ನಾನು ನಿಮಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಕುಂದನ್ಸ್ಗಳೆಲ್ಲ ದೂರದಿಂದ ಕಾಣಿಸಲ್ಲ ಅಂತ ಹೇಳಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಕುಂದನ್ನು. ಇದು ಬಂದು ಡ್ರಾಪ್ ಶೇಪಲ್ಲಿದೆ. ಕಲರ್ಸು ನಾವು ಬ್ಲೌಸಿಗೆ ಸ್ಯಾರಿಗೆ ಯಾವ ಕಲರ್ ಮ್ಯಾಚಿಂಗ್ ಇರುತ್ತೋ ಆ ಕಲರನ್ನು ತೊಗೊತೀವಿ ಕುಂದನ್ಸು. ಮತ್ತು ಇದರಲ್ಲೇ ನಮಗೆ ರೌಂಡ್ ಶೇಪಲ್ಲೂ ಸಹ ಸಿಗುತ್ತೆ. ಇದರಲ್ಲೂ ಅಷ್ಟೇ ಬೇರೆ ಬೇರೆ ಕಲರ್ಸ್ ಇದೆ. ನಾನು ಈ ರೀತಿ ಬಾಕ್ಸಲ್ಲಿ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇದು ನಮಗೆ ಯಾವುದೇ ರೀತಿ ಮಿಕ್ಸ್ ಆಗಲ್ಲ, ಮತ್ತು ವರ್ಕ್ ಮಾಡೋವಾಗ ಈಸಿಯಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಇದರಲ್ಲಿ ಏನೇನು ಐಟಮ್ ಇದೆ ಅಂತ ಹೇಳಿ ನಾನು ನಿಮಗೆ ಒಂದ್ಸಲ ನೀಟಾಗಿ ತೋರಿಸ್ಬಿಡ್ತೀನಿ ನೋಡಿ. ಸ್ಟ್ಯಾಂಡ್ ಆ ಕಡೆ ತಂದಿರಪ್ಪ, ಓಕೆನಾ? ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಚಮ್ಕಿ ಇದೆ. ಚಮ್ಕಿ ಅಥವಾ ಸೀಕ್ವೆನ್ಸ್ ಅಂತ ಕರಿತೀವಿ. ಇದು ರೌಂಡ್ ಶೇಪ್ ಇದೆ. ಅದಾದಮೇಲೆ ನೆಕ್ಸ್ಟು ಇದೇ ಬಟ್ಲು ಶೇಪ್ ಇದೆ. ಚಮ್ಕಿನೇ ಬಟ್ಲು ಶೇಪಲ್ಲಿ ಸಿಗುತ್ತೆ. ಮತ್ತು ಲಕ್ಷ್ಮಿ ಕಾಯಿನ್ನು ನೋಡ್ತಾ ಇರ್ಬೋದು, ಇದು ಪ್ಯಾಕೆಟಲ್ಲಿದೆ. ನಿಮಗೆ ಗೊತ್ತಾಗಲಿ ಅಂತೇಳಿ ನಾನು ಹತ್ರದಿಂದನೇ ತೋರಿಸ್ತಾ ಇದ್ದೀನಿ, ಓಕೆನಾ? ಇದಾದಮೇಲೆ ನೆಕ್ಸ್ಟು ಇದು ಜರ್ಕನ್ ರಿಂಗು, ಓಕೆನಾ? ಇದಕ್ಕೇ ನಾವು ಸ್ಟೋನನ್ನು ಯೂಸ್ ಮಾಡ್ತೀವಿ. ಇಲ್ಲೇನಿದೆ ನೋಡಿ,
ಚಿಕ್ಕ ಚಿಕ್ಕ ಸ್ಟೋನ್ಸು ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಇದು ಜರ್ಕನ್ ರಿಂಗು ಮತ್ತು ಇದು ಜರ್ಕನ್ನು ಸ್ಟೋನ್ಸು, ಓಕೆನಾ. ಇದಾದಮೇಲೆ ಸ್ವಲ್ಪ ಬಿಗ್ ಸೈಜು ಕುಂದನನ್ನು ಸಹ ಯೂಸ್ ಮಾಡ್ತೀವಿ. ಇದನ್ನೆಲ್ಲ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಕ್ಲಾಸ್ ಟೈಮಲ್ಲಿ ಹೇಳ್ಕೊಡ್ತೀನಿ, ಓಕೆನಾ. ನೆಕ್ಸ್ಟು ಇದಾದಮೇಲೆ ನಮಗೆ ಟ್ಯೂಬ್ ಬೀಡು ಮತ್ತು ಕಟ್ ಬೀಡು ಬರುತ್ತೆ, ನೋಡ್ತಾ ಇರ್ಬೋದು. ಇದು ನಮಗೆ ಟ್ಯೂಬ್ ಬೀಡು, ಇದನ್ನೆಲ್ಲ ನಾವು ಬ್ಲೌಸ್ ಡಿಸೈನನ್ನು ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈ ರೀತಿ ನೀವು ಒಂದು ಬಾಕ್ಸ್ ತಗೊಂಡು ನೀಟಾಗಿ ಹಾಕ್ಕೊಂಡ್ರೆ ಇದರಲ್ಲಿ ಇರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಬೇರೆ ಬೇರೆ ಕುಂದನ್ಸ್ ಬೇರೆ ಬೇರೆ ಕಲರ್ನೆಲ್ಲ ನಾನು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ. ಇನ್ನೊಂದು ಬಾಕ್ಸ್ ಇದೆ, ಇನ್ನೊಂದು ಬಾಕ್ಸಲ್ಲಿ ಏನೇನು ಐಟಮ್ ಇದೆ ಅಂತ ಹೇಳಿ ತೋರಿಸ್ತೀನಿ, ನೋಡೋಣ ಏನೇನಿದೆ ಇದರಲ್ಲಿ. ಓಕೆ ನೋಡಿ, ಇದರಲ್ಲಿ ಮಿರರ್ಸ್ ಇದೆ. ಮಿರರ್ಸು ಬೇಸಿಕ್ ಕ್ಲಾಸಲ್ಲಿ ಬರಲ್ಲ, ಇದೆಲ್ಲ ಅಡ್ವಾನ್ಸ್ ಕ್ಲಾಸಲ್ಲಿ ಬರುತ್ತೆ, ಓಕೆನಾ. ನಾನು ಇದು ಬಾಕ್ಸಲ್ಲಿ ಇತ್ತು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ ಎಲ್ಲ ಬೇರೆ ಬೇರೆ ಕಲರ್ ಕುಂದನ್ನು ಮತ್ತು ಚಮಕಿಗಳಿದೆ. ನೆಕ್ಸ್ಟ್ ಒಂದು ಬಂದು ಕಟ್ ಬೀಡು ಸಹ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತೊಗೋಬೋದು. ಕಟ್ ಬೀಡು ಮತ್ತು ಟ್ಯೂಬ್ ಬೀಡ್ಗೆ ತುಂಬ ಡಿಫ್ರೆನ್ಸ್ ಇರಲ್ಲ. ಸ್ವಲ್ಪ ಉದ್ದ ಇರೋದು ಟ್ಯೂಬ್ ಬೀಡು, ಸ್ವಲ್ಪ ಸಣ್ಣ ಚಿಕ್ಕ ಸೈಜ್ ಲೆಂತಲ್ಲಿ ಕಡಿಮೆ ಇರೋದು ಕಟ್ ಬೀಡ್ ಆಗಿರುತ್ತೆ. ಬೇಸಿಕ್ಕಾಗಿ ನಾವು ಇಷ್ಟು ಐಟಮ್ಗಳನ್ನು ಯೂಸ್ ಮಾಡ್ಬೋದು. ಇಷ್ಟು ಮೆಟೀರಿಯಲನ್ನು ಯೂಸ್ ಮಾಡಿ ನಾವು ಆರಾಮವಾಗಿ ಆರಿ ವರ್ಕ್ ಬ್ಲೌಸನ್ನು ಕಂಪ್ಲೀಟ್ ಮಾಡ್ಬೋದು. ಈ ರೀತಿ ನೋಡಿ, ನಾನು ಈ ರೀತಿ ಇನ್ನೂ ಎರಡು ಬಾಕ್ಸ್ಗಳಿದ್ದಾವೆ. ಈ ರೀತಿ ಎಲ್ಲ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರೋದ್ರಿಂದ ನನಗೆ ವರ್ಕ್ ಮಾಡೋವಾಗ ಮೆಟೀರಿಯಲ್ಸು ಯಾವುದೇ ರೀತಿ ಮಿಕ್ಸ್ ಆಗೋದು ಆ ಥರ ಏನೂ ಆಗೋದಿಲ್ಲ, ಓಕೆನಾ. ನೀಡಲ್ಸ್ನ ನಾನು ನಿಮ್ಗೆ ಇನ್ನೊಂದ್ಸಲ ಹತ್ರದಿಂದ ತೋರಿಸ್ತೀನಿ, ಆವಾಗಲೇ ದೂರದಿಂದ ಕಾಣಿಸ್ತಿಲ್ಲ ಅಂತ ಅಂದ್ಕೊತೀನಿ. ನೋಡಿ, ಇದು ಬಂದು ಥ್ರೆಡ್ ನೀಡಲ್ಲು. ಇಲ್ಲಿ ಪಾಯಿಂಟ್ ದಪ್ಪ ಇರಬೇಕು, ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಇಲ್ಲಿ ಪಾಯಿಂಟ್ ದಪ್ಪ ಇರಬೇಕು ಮತ್ತು ಇದು ಲೆಂತ್ ಕಡಿಮೆ ಇದೆ. ನೆಕ್ಸ್ಟ್ ಒಂದು ಬಂದು ಇದು ಬೀಡ್ ನೀಡಲ್ಲು. ಇಲ್ಲಿ ಲೆಂತ್ ಉದ್ದ ಇದೆ ಮತ್ತು ಪಾಯಿಂಟು ಚಿಕ್ಕದಾಗಿದೆ, ಓಕೆನಾ. ನಿಮಗೆ ಸ್ವಲ್ಪ ಬೀಡ್ ನೀಡಲ್ಲು ಕೆಲವೊಂದು ಸಲ ಮುರಿದೋಗೋ ಚಾನ್ಸಸ್ ಇರುತ್ತೆ. ಥ್ರೆಡ್ ನೀಡಲ್ಲು ಇರಲಿ ಅಂತ ಹೇಳಿ ಒಂದು 14 ನಂಬರ್ದು ಕ್ರೋಶಾ ನೀಡಲನ್ನು ಸಹ ಇಟ್ಕೊಂಡಿರಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹೇಳಿ ಇಟ್ಕೊಂಡಿರಿ. ಇದು ನೀಡಲ್ಸ್ ಬಗ್ಗೆ ಇನ್ಫಾರ್ಮೇಷನ್ನು. ಬೀಡ್ಸು ಅಷ್ಟೇ, ಹಿಂದೆ ಗೊತ್ತಾಗಲಿಲ್ಲ ಅಂದರೆ ತೋರಿಸ್ತೀನಿ, ಇನ್ನೊಂದು ಸಲ ನೋಡ್ಕೊಳ್ಳಿ. ಇದು 2 mm ಬೀಡು, 5 mm ಬೀಡು. ಇದು ನಮಗೆ ಬಂಚಲ್ಲಿ ಸಿಗುತ್ತೆ, ಗ್ರಾಮ್ ಲೆಕ್ಕದಲ್ಲಿ ಸಿಗಲ್ಲ, ಓಕೆನಾ. ವೀಟ್ ಬೀಡು ಇದೆಲ್ಲ ಬಂಚಲ್ಲೇ ಸಿಗುತ್ತೆ. ಸೈಜಸ್ಸು ದೊಡ್ಡದು ಮತ್ತು ಚಿಕ್ಕದು ಸಿಗುತ್ತೆ, ಮತ್ತು ಕಲರ್ಸಲ್ಲೂ ಸಿಗುತ್ತೆ. ನೋಡಿ, ಶುಗರ್ ಬೀಡು ಪ್ಯಾಕೆಟ್ ಇದು, ಓಕೆನಾ. ಇಷ್ಟು ಮೆಟೀರಿಯಲ್ ಇದ್ದರೆ ನಾವು ಆರಾಮಾಗಿ ಬೇಸಿಕ್ ಆರಿ ವರ್ಕನ್ನು ಕಲಿತು ಬ್ಲೌಸನ್ನು ಆರಾಮವಾಗಿ ಈಸಿಯಾಗಿ ಮಾಡ್ಕೋಬೋದು, ಓಕೆನಾ. ಇನ್ನೂ ತುಂಬ ಮೆಟೀರಿಯಲನ್ನು ಯೂಸ್ ಮಾಡ್ತೀನಿ, ಆದರೆ ನಾನು ನಿಮಗೆ ಬೇಸಿಕ್ಕಾಗಿ ಆರಿ ವರ್ಕನ್ನು ಕಲಿಯೋದಕ್ಕೆ ಎಷ್ಟು ಮೆಟೀರಿಯಲ್ ಬೇಕೋ ಅಷ್ಟನ್ನು ಮಾತ್ರ ನಿಮಗೆ ತೋರಿಸಿದ್ದೀನಿ, ಓಕೆನಾ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಡ್ವಾನ್ಸ್ ಲೆವೆಲ್ ಆರಿ ವರ್ಕನ್ನು ಕಲಿಯೋದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅನ್ನೋದು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ.